ನರ್ತನ್ ಅವ್ರ ಜೊತೆಗೆ ಮಫ್ತಿಯಲ್ಲಿ ಕೆಲಸ ಮಾಡಿದಂಥ ಚೇತನ್ ಕೇಶವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಸೊ ನೀವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇಷ್ಟೆಲ್ಲ ತಯಾರಿ ನಡೆಸಿ ಇಷ್ಟೆಲ್ಲ 2-3 ವರ್ಷದಿಂದ ಬೇರೆ ಯಾವ ಕಥೆನೂ ಕೇಳದೆ ಇಷ್ಟೆಲ್ಲ ಪ್ರಿಪೇರ್ ಆಗಿ ಮಾಡಿರುವಂತಹ ಸಿನಿಮಾ. ಸೊ ಚೇತನ್ ಕೇಶವ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಹೇಳಿದೆ ಆಗಿಂದ ಅಂದರೆ ನನಗೆ ಈ ಒಂದು ಸಿನಿಮಾದಲ್ಲಿ ನನ್ನ ತಮ್ಮ ಒಬ್ಬ ಡೈರೆಕ್ಟರಾಗಿ ಡೆಬ್ಯೂ ಮಾಡ್ತಿದ್ದೇನೆ ಅನ್ನೋ ಸಂತೋಷದ ಜೊತೆಗೆ ಅಂಥ ಅದ್ಭುತ ಪ್ರತಿಭೆ ಲಾಂಚ್ ಆಗ್ತಿದೆ ಅನ್ನೋದು ನನಗೆ ಒಂದು ಗರ್ವದ ಸಂಗತಿ. ನನಗೆ ಆ್ಯಕ್ಚುಲಿ ಫಸ್ಟ್ ಡೈರೆಕ್ಟರ್ಗೆ ಯಾರು ಕಮೆಂಟ್ಸಲ್ಲೆಲ್ಲ ಅಷ್ಟೊಂದು ಇದು ಮಾಡಲ್ಲ, ಬಟ್ ಡೈರೆಕ್ಟರ್ನ ಮೆನ್ಷನ್ ಮಾಡಿ ಬಹಳ ಜನ ಒಳ್ಳೆ ಕಮೆಂಟನ್ನು ಮಾಡಿದ್ದಾರೆ ಚೇತನ್ ಅವ್ರ ಬಗ್ಗೆ. ಆ ಒಂದು ಕಾಣುತ್ತೆ ವಿಷನ್ನು. ನಿಮಗೆ ಸಿನಿಮಾ ಕಂಟೆಂಟಲ್ಲಿ ಪ್ರತಿಯೊಂದು ಕಂಟೆಂಟಲ್ಲೂ ಸಿನಿಮಾದ ಒಂದೊಂದು ಯಾವುದೋ ಒಂದು ಆಯಾಮ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಸಿನಿಮಾ ನೋಡಿದಾಗ ಅದೆಲ್ಲ ಕನೆಕ್ಟಿಂಗ್ ದ ಡಾಟ್ಸ್ ಕೆಲಸ ಆಗುತ್ತೆ, ಆಗ ಅದಕ್ಕೆ ಅರ್ಥನೂ ಆಗುತ್ತೆ. ಅಷ್ಟು ಆಳವಾದ ಕಥೆನ, ಅಷ್ಟು ಆಳವಾದ ಭಾವನೆಗಳನ್ನ ಅವನ ವಯಸ್ಸಿಗೆ, ಅಂದರೆ ನನಗೆ ಚಿಕ್ಕ ಅವನು ನನಗೆ ಪರಿಚಯ ಆದಾಗ 21-22 ಏನೋ, ಈಗ ಆ ಒಂದು 8-9 ವರ್ಷ ಜರ್ನಿ ಇದೆ, 30 ಅವನಿಗೆ ಚಿಕ್ಕ ಹುಡುಗ ಅಂತಲೇ ಅನಿಸುತ್ತೆ. ಆ ವಯಸ್ಸಿಗೆ ಆದರೂ ಆ 30 ವಯಸ್ಸಿಗೂ ಮೀರಿದ ವಿಷಯಗಳು, ಮೀರಿದ ಭಾವನೆಗಳು ಈ ಸಿನಿಮಾದಲ್ಲಿದೆ. ಅದನ್ನು ಅವನು ಬರೆದಿರೋ ರೀತಿ, ಕಟ್ಕೊಟ್ಟಿರೋ ರೀತಿ ಎಲ್ಲವೂ ನಿಜಕ್ಕೂ ಅದ್ಭುತ ಅನಿಸುತ್ತೆ ನನಗೆ. ಆ್ಯಂಡ್ ಇಲ್ಲಾಂದರೆ ಈಗ ದತ್ತಣ್ಣ ಬಂದು ಇಲ್ಲಿ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡುವಂಥ ಅಗತ್ಯ ಇಲ್ಲ ಅವ್ರಿಗೆ. ಸೊ ಅದನ್ನ ಅವ್ರು ಮಾಡೋದು ಇಲ್ಲ, ಸುಖ ಸುಮ್ಮನೆ ಮಾಡಲ್ಲ ಅವರು. ಸೊ ಅದು ನಮ್ಮೆಲ್ರಿಗೂ ಸಿನಿಮಾ ನೋಡಿ ಬಂದಂಥ ಸದ್ಭಾವನೆ. ಇಲ್ಲ ನನ್ನೇ ತೊಗೊಳ್ಳಿ, ನಾನೇ ಇಷ್ಟೆಲ್ಲ ಕೂತ್ಕೊಂಡು ಎಲ್ಲ ಸಿನಿಮಾಗಳು ಇಷ್ಟು ವರ್ಷ ನಾನು ಹೀಗೆಲ್ಲ ಮಾತಾಡಿಲ್ಲ, ಬಟ್ ಈ ಒಂದು ಕಥೆಗಿರೋ ಪೊಟೆನ್ಷಿಯಲ್, ಅದು ಇಷ್ಟು ಒಳ್ಳೆ ಕಥೆನ ಇಷ್ಟು ಚೆನ್ನಾಗಿ ಕಟ್ಕೊಟ್ಟಿರೋಂಥ ಒಬ್ಬ ಆ ಹುಡುಗನಿಗೆ ತುಂಬ ಆಗುತ್ತೆ ಅನ್ನೋ ಭರವಸೆ. ಡೆಫಿನೆಟ್ಲಿ. ಎಂತೆಂಥ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀರಾ ಅವತ್ತಿಂದ ಇವತ್ತಿನವರೆಗೂ ಸರ್. ಇವತ್ತಿನ ಯಂಗ್ಸ್ಟರ್ಸ್ ಜೊತೆ, ಚೇತನ್ ಅಂತ ಅವ್ರ ಜೊತೆ ಕೆಲಸ ಮಾಡುವಾಗ ನಿಮ್ಗೆ ಅನ್ಸೋದೇನು? ಇಲ್ಲ, ನಾನು ಬಹಳ ಜನ ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಸುಮಾರು 20-22 ಹೊಸ ಡೈರೆಕ್ಟರ್ಸ್ ಜೊತೆ ನಾನು ಅದನ್ನು ಬಹಳ ಮೆಚ್ಕೋತೀನಿ. ಯಾಕೆ ಅಂದರೆ ಒಂದೇ ರನ್ ಆದ ಮಿಲ್ ಸಿನಿಮಾಗಳು ಬರ್ತಾ ಇರಬೇಕಾದ್ರೆ ಹೊಸಬರು ಬರ್ತಾರಲ್ಲ, ಅವರು ಹೊಸ ಚಿಂತನೆಗಳನ್ನ ಇಟ್ಕೊಂಡು ಬರ್ತಾರೆ, ಹೊಸ ಯೋಚನೆಗಳನ್ನ ಇಟ್ಕೊಂಡು ಬರ್ತಾರೆ. ಒಂದು ಒಳ್ಳೆಯ ಸಿನಿಮಾ ಆಗಬೇಕು ಅಂತಂದರೆ ಆ ಹೊಸ ಯೋಚನೆ ಬೇಕಾಗತ್ತೆ, ಆ ಹೊಸದರ ಸೃಷ್ಟಿ ಆಗಬೇಕಾಗತ್ತೆ. ಅದು ಹೊಸ ನಿರ್ದೇಶಕರ ಮೂಲಕ ಆಗುತ್ತದು. ಅದೇ ರೀತಿ ಇಲ್ಲಿ ಅದು ಬಹಳ ತನ್ನ ಸಫಲತೆಯನ್ನು ಪಡ್ಕೊಂಡಿದೆ. ಅದು 100%. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.